ಆಲ್ ಇಂಡಿಯಾ ಪ್ಯಾಂಥರ್ಸ್ ಸೇನೆ ಬೀದರ್ ವತಿಯಿಂದ ಇದೇ ತಿಂಗಳು 20ನೇ ತಾರೀಕು 26 ತಾರೀಕು ಬೀದರ್ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಎದುರುಗಡೆ ಈ ಒಂದು ಬೃಹತ್ ಬಹಿರಂಗ ಸಭೆಯನ್ನು ಆಲ್ ಇಂಡಿಯಾ ಪ್ಯಾಂಥರ್ ಸೇನೆಯಿಂದ ಹಮ್ಮಿಕೊಂಡಿದ್ದೇವೆ. ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ. ಚೌಡರಕೆರೆ ಸತ್ಯಾಗ್ರಹ ದಿನದಂದು ಸಾಮಾಜಿಕ ಸಬಲೀಕರಣ ಒಂದು ಕಾರ್ಯಕ್ರಮವನ್ನು ಆಲ್ ಇಂಡಿಯಾ ಪ್ಯಾಂಥರ್ ಸೇನೆ ವತಿಯಿಂದ ಹಮ್ಮಿಕೊಂಡಿದ್ದು, ಇದರಲ್ಲಿ ಸುಮಾರು ಸಂಘಟನೆಗಳು, ದಲಿತ ಸಂಘಟನೆಗಳು, ಗೌಡ ಸಂಘಟನೆಗಳು, ಮೈನಾರಿಟಿ ಸಂಘಟನೆಗಳು ಹಾಗೂ ಅನೇಕ ಸಂಘಟನೆಗಳು ಕೂಡಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ನಾವೆಲ್ಲರೂ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಅವರಿಗೆ, ಪ್ರಿಂಟ್ ಮೀಡಿಯಾ ಹಾಗೂ ಡಿಜಿಟಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಪತ್ರಕರ್ತರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತೇವೆ. ನನ್ನ ಹೆಸರು ತುಕಾರಾಮ್ ಚುಮ್ಕೋಡ್ ಅಂತೇಳಿ ಐದು ಜಿಲ್ಲಾಧ್ಯಕ್ಷರಾಗಿ ಹಾಗೂ ಓಲ್ಡ್ ಪರ ಸಂಘಟನಾ ಒಕ್ಕೂಟ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈಗ ಅಧ್ಯಕ್ಷರು ತಮ್ಮ ಪರಿಚಯ ಕೊಡೋದು. ಗೌರವಾಧ್ಯಕ್ಷರಾಗಿ ಶ್ರೀ ದೇವಿಂದರ್ ಆರ್ ಸೋನಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಭರತ್ ಕಾಂಬ್ಳೆ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀ ಪ್ರದೀಪ್ ಜಂಜೇರಿ ಅವರು ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾಗಿ ಶ್ರೀ ದೇವರಾಜ್ ಆರ್ಯ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಖಜಾಂಚಿಯಾಗಿ ಶ್ರೀ ಕೃಷ್ಣ ನಾಟಕರ್, ಕಾರ್ಯದರ್ಶಿಯಾಗಿ ಶ್ರೀ ಸಂಗಪ್ಪ ಚಿದ್ರಿ, ಉಪಾಧ್ಯಕ್ಷರಾಗಿ ಶ್ರೀ ಸಂತೋಷ್ ಕಾಂಬ್ಳೆ ಅವರು ಹಾಗೂ ಉಪಾಧ್ಯಕ್ಷರಾಗಿ ಸಂಜು ಬಡ್ಗೇರ್, ಸುಜಿತ್ ಬಡ್ಗೇರ್ ಹಾಗೂ ಸಹ ಕಾರ್ಯದರ್ಶಿಯಾಗಿ ಯಲ್ಲೇಶ್ ಮಲ್ಕಪ್ಪರ್ ಅವರು, ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀ ಆನಂದ್ ಕಾಶಂಪುರ್ ಅವರು, ಜಂಟಿ ಕಾರ್ಯದರ್ಶಿಯಾಗಿ ಶ್ರೀ ಸೂರ್ಯಕಾಂತ್ ಎ, ಸದಸ್ಯರಾಗಿ ಓಂ ಪ್ರಕಾಶ್ ಕಾಂಬ್ಳೆ, ರಾಜರತನ್ ಶಿಂದೆ ಅವರು, ಸುರೇಶ್ ಮೋರೆ ಭಾಲ್ಕೆ ಅವರು, ಶ್ರೀ ಭಾಗ್ಯಶಾಲ್ ಕಾಂಬ್ಳೆ ಅವರು, ಹೀಗೆ ಅನೇಕ ಸಂಘಟನೆಗಳು ಕೂಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇದರ ಅಧ್ಯಕ್ಷತೆಯನ್ನು ಶ್ರೀ ಭರತ್ ಕಾಂಬ್ಳೆ ವಹಿಸ್ಕೊಂಡು ಈ ಒಂದು ಬಹಿರಂಗ ಸಭೆಗೆ ನಾವು ಪತ್ರಿಕಾಗೋಷ್ಠಿಗೆ ತಮ್ಮನ್ನು ಉದ್ದೇಶಿಸಿ ಇವಾಗ ಸವಿಸ್ತಾರವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಮತ್ತೆ ಮುಂದೆ ಇವಾಗ ಯಾರು ಅತಿಥಿಗಳು ಬರಲಿದ್ದಾರೆ, ಯಾರು ನಂಬದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ, ಅದ್ರ ಬಗ್ಗೆ ಶ್ರೀ ಪ್ರದೀಪ್ ಜಂಜೇರಿ ಅವರು ಹೇಳ್ತಾರಂತ. ಈ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶವೇನೆಂದರೆ, ನಾವು ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ವತಿಯಿಂದ ಇದೇ ಮಾರ್ಚ್ 26ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು 1927 ಮಾರ್ಚ್ 20ರಂದು ಏನು ಒಂದು ಚೌಡಾರಕೆರೆಯ ಸತ್ಯಾಗ್ರಹ ಮಾಡಿದ್ರು, ಅದರ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡಿದರು. ಅದರ ಅಂಗವಾಗಿ ನಾವಿವತ್ತು ಮಾರ್ಚ್ 26ರಂದು ನಮ್ಮ ಬೀದರ್ನ ಅಂಬೇಡ್ಕರ್ ಸರ್ಕಲ್ನಲ್ಲಿ ಒಂದು ಬೃಹತ್ ಬಹಿರಂಗ ಸಭೆಯನ್ನು ಅದರ ನೆನಪಿಗಾಗಿ ನಾವು ಇವತ್ತು ಆಯೋಜನೆ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮದು ಸಂಘಟನೆ ವತಿಯಿಂದ, ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ವತಿಯಿಂದ ಎಲ್ಲರಿಗೂ ಇದರಲ್ಲಿ ಎಲ್ಲ ಸಮಾಜದವರು, ಎಲ್ಲ ಬಾಂಧವರು, ಎಲ್ಲರೂ ಯಾವ ಜಾತಿ ಮತ ಭೇದ ಇಲ್ಲದೆ ಎಲ್ಲ ಪಕ್ಷಾತೀತವಾಗಿ ಎಲ್ಲರಿಗೆ ಕರೆದು ಎಲ್ಲರನ್ನು ತಗೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮತ್ತು ಇದು ಏನು ವಿಷಯ ಇದೆ, ಇದೊಂದು ಬಹಳ ಐತಿಹಾಸಿಕ ವಿಷಯವಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಹಾಗೂ ಸವಿಸ್ತಾರವಾಗಿ ಈ ಒಂದು ಕಾರ್ಯಕ್ರಮದ ಗೌರವಾಧ್ಯಕ್ಷರಾದಂಥ ಶ್ರೀ ದೇವಿಂದರ್ ಆರ್ ಸೋನಿ ಅವರು ಮಾತನಾಡಿದ್ದಾರೆ.
ಎಲೆಕ್ಟ್ರಾನಿಕ್ಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ವತಿಯಿಂದ ಈ ಪತ್ರಿಕೆಗೋಷ್ಠಿಗೆ ಬಂದಂಥ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಮೊಟ್ಟ ಮೊದಲನೇದಾಗಿ ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಜಿಲ್ಲಾ ಘಟಕ ವತಿಯಿಂದ ಬರುವ ಮಾರ್ಚ್ 26ನೇ ತಾರೀಕು ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಹತ್ತಿರ ಸಾಯಂಕಾಲ 5 ಗಂಟೆಯಿಂದ ಕಾರ್ಯಕ್ರಮವನ್ನು ನಡೆಯಲಿದೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೊಮ್ಮಗರಾದಂಥ ರಾಜರತ್ನ ಅಂಬೇಡ್ಕರ್ ಅವರು ಈ ಕಾರ್ಯಕ್ರಮ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀ ಸಿದ್ಧ ಬಸವ ದೇವರು ಉತ್ತರಾಧಿಕಾರಿಗಳು, ಜಗದ್ಗುರುಗಳು, ಯಮಕನಮಂಡಿ ಮಠದ ಉತ್ತರಾಧಿಕಾರಿಗಳಾದಂಥ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿಗಳಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಹಾಗೂ ಪೌರಾಡಳಿತ ಸಚಿವರಾದಂಥ ರಹೀಂ ಖಾನ್ ಅವರು, ಅನೇಕ ಶಾಸಕರು, ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಾಹಿತ್ಯಗಳು, ಕಲಾವಿದರು ಹಾಗೂ ಅನೇಕ ಕನ್ನಡ ಪರ ಹೋರಾಟಗಾರರು, ಗೊಂಡ ಪರ ಹೋರಾಟಗಾರರು, ಎಲ್ಲ ಅಹಿಂದ ನಾಯಕರು, ಬಸವಾದಿಗಳು, ಪ್ರತಿಯೊಂದು ಎಲ್ಲ ಸಮುದಾಯದ ನಾಯಕರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ಕಾರ್ಯಕ್ರಮವನ್ನು ಚೌಡರಕೆರೆ ಸತ್ಯಾಗ್ರಹ ದಿನದ ಅಂಗವಾಗಿ ಬೃಹತ್ ಬಹಿರಂಗ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮದ ಬಗ್ಗೆ ಜಾಸ್ತಿ ಜನಕ್ಕೆ ಯಾರಿಗೂ ಗೊತ್ತಿಲ್ಲ. ಈ ಕಾರ್ಯಕ್ರಮ ಏನಿದೆ, ಇದರ ಉದ್ದೇಶ ಏನೆಂದು ತಿಳಿಸಲಿಕ್ಕೆ ರಾಜರತ್ನ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟೀಕರಣದಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮ ಹೇಳಲು ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಮ್ಮ ಕಳಕಳಿ ಮನವಿ ಏನಂದ್ರೆ, ಎಲ್ಲ ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಒಂದು ಹಳ್ಳಿಯಿಂದ ನಾವೆಲ್ಲ ಕಡೆನೂ ಪ್ರಚಾರ ಆಗಿದೆ. ನಿಮ್ಮ ಮಾಧ್ಯಮ ಮುಖಾಂತರ ಎಲ್ರಿಗೂ ಇದು ಒಂದು ಅರಿವಾಗಬೇಕು, ಎಲ್ರಿಗೂ ಗೊತ್ತಾಗಬೇಕು, ಇದ್ರ ಬಗ್ಗೆ ಏನದಂದು ಜನರಿಗೆ ಮುಟ್ಟಬೇಕು. ಹಾಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ತಾವೆಲ್ಲರೂ ನಮಗೆ ಇದಕ್ಕೆ ಸಪೋರ್ಟ್ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ವತಿಯಿಂದ ನಿಮಗೆ ಕೇಳ್ಕೊಳ್ತೀವಿ. ಧನ್ಯವಾದಗಳು. ಭರತ್ ಕಾಂಬ್ಳೆ, ಜಿಲ್ಲಾಧ್ಯಕ್ಷರು. ಕೆರೆಯ ಮೂಲ ಉದ್ದೇಶ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೆಲವು ಹಳ್ಳಿಗಳಲ್ಲಿ ಇನ್ನೂ ಕೂಡ ಸಾಮಾಜಿಕ ಸಬಲೀಕರಣ, ಸಾರ್ವಜನಿಕವಾಗಿ ಕೆಲವು ನ್ಯೂನತೆಗಳಿದೆ. ಕೆಲವು ಬೆಳಕಿಗೆ ಬರ್ತಾ ಇವೆ, ಕೆಲವು ಬೆಳಕಿಗೆ ಬರ್ತಾ ಇಲ್ಲ. ಈ ಒಂದು ಚೌಡರಕೆರೆ ಸತ್ಯಾಗ್ರಹ ನಿಮಿತ್ತ ಸಾಮಾಜಿಕವಾಗಿ ಸಬಲೀಕರಣ ಮಾಡಬೇಕು, ಜನರಿಗೆ ಸಾರ್ವಜನಿಕವಾಗಿ ತಾರತಮ್ಯ, ಮುಟ್ಟುತೊಟ್ಟು, ಮೌಲ್ಯಗಳು ಇವೆಲ್ಲ ನಿವಾರಣೆ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ದಲಿತ ಪ್ಯಾಂಥರ್ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಆಲ್ ಇಂಡಿಯಾ ಪ್ಯಾಂಥರ್ ಸೇನೆ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಸೊ ಇದರ ಮೇನ್ ಉದ್ದೇಶ ಏನಂತಂದರೆ, ಮುಟ್ಟುತೊಟ್ಟು ಹೋಗಬೇಕು ಸಾರ್ವಜನಿಕವಾಗಿ. ಯಾಕಂದರೆ ನೀರು ಇಂಪಾರ್ಟೆಂಟ್. ಇದು ಪ್ರಕೃತಿ ಯಾರ್ದು ಸ್ವಂತಿಲ್ಲ, ಎಲ್ಲ ಜನರಿಗೋಸ್ಕರ ಇರುತ್ತೆ. ಈ ಪ್ರಕೃತಿ ನೀರಿನಗೋಸ್ಕರ ಹೋರಾಟ ಆಗಿದೆ. ಇಲ್ಲಿ ಯಾವುದೇ ಒಂದು ಮುಟ್ಟುತೊಟ್ಟುಗಳು ಇನ್ನೂ ಆಚರಣೆಯಲ್ಲಿ ಇದ್ದರೂ ಕೂಡ ಅವು ನಿವಾರಣೆ ಆಗಬೇಕು, ಜನರಿಗೆ ಅರಿವಾಗಬೇಕಂತೇಳಿ ಮೂಲದ್ದು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವಾಗ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಶ್ರೀ ಭರತ್ ಕಾಂಬ್ಳೆ ಅವರು ತಮ್ಮೊಂದು ಚಿತ್ರಗೋಷ್ಠಿಯಲ್ಲಿ ಮಾತಾಡ್ತಾರೆ. ಸತ್ಯಾಗ್ರಹ ದಿವಸದ ಅಂಗವಾಗಿ ಸಾಮಾಜಿಕ ಸಬಲೀಕರಣ ದಿನದ ಇದೊಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕುಟುಂಬದ ಡಾಕ್ಟರ್ ರಾಜರತ್ನ ಅಂಬೇಡ್ಕರ್ ಅವರು ಉದ್ಘಾಟಕರಾಗಿ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಜೊತೆಯಲ್ಲಿ ದಿವ್ಯ ಸಾನ್ನಿಧ್ಯ ನಮ್ಮ ಬಸವದೇವರು, ನಮ್ಮದು ಯಮಕನಮರಡಿ ಜಗದ್ಗುರುಗಳು ಅವರು ಕೂಡ ಈ ಒಂದು ಕಾರ್ಯಕ್ರಮ ಬರ್ತಾ ಇದ್ದಾರೆ. ಜೊತೆಯಲ್ಲಿ ಇಲ್ಲಿ ಎಲ್ಲ ಪಕ್ಷದವರಿಗೆ, ಸ್ಥಳೀಯ ಶಾಸಕರು ಮತ್ತು ಮಂತ್ರಿಗಳಿಗೆಲ್ಲ ತಗೊಂಡು ಇದು ವಿತೌಟ್ ಯಾವುದೇ ಒಂದು ಇದಿಲ್ಲ, ಎಲ್ಲ ಪಕ್ಷದವರು ತೊಗೊಂಡು ಮತ್ತೆಲ್ಲ ಸದಸ್ಯರಿಗೆ ತೊಗೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಖ್ಯ ಅತಿಥಿಯಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಬರ್ತಾ ಇದ್ದಾರೆ. ಹಾಗೆ ರಹೀಂ ಖಾನ್ ಸಾಹೇಬರು ಪೌರಾಡಳಿತ ಸಚಿವರು ಬರ್ತಾ ಇದ್ದಾರೆ. ಆಮೇಲೆ ಬಂಡೆಪ್ಪ ಕಾಶ್ಯಪ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಶೈಲೇಂದ್ರ ಬೆಲ್ದಾಳೆ ಅವರು, ಮತ್ತು ಹುಮನಾಬಾದ್ ಶಾಸಕರು, ಆಮೇಲೆ ಬಸವರಾಜ್ ಶಾಸಕರು, ಮತ್ತೆಲ್ಲ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಎಲ್ಲ ಹಿಂದೂ ಸಂಘಟನೆಗಳೆಲ್ಲ ಕೂಡಿ ಒಂದು ಸುಮಾರು 5,000 to 6,000 ಜನ ಸೇರಿಸಿ ಈ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಈಗ ನಿಮ್ಮ ಮುಖಾಂತರ ಹೆಚ್ಚಿನ ಜನರಿಗೆ ಇದು ಒಂದು ಪ್ರಚಾರ ತಲುಪಬೇಕಂತ ನಾನು ಇದರಲ್ಲಿ ಕೇಳ್ಕೊತಾ ಇದ್ದೀವಿ. ಜೊತೆಗೆ ಈಗಾಗಲೇ ರಾಜರತ್ನ ಅಂಬೇಡ್ಕರ್ ಅವ್ರದ್ದು ಕನ್ಫರ್ಮೇಷನ್ ಆಗಿದೆ, ಅವ್ರ ಟಿಕೆಟ್ ಕೂಡ ಬುಕ್ ಆಗಿದೆ. ಅವ್ರು ಭಾಳ ಖುಷಿಯಿಂದ ಒಳ್ಳೆ ಕಾರ್ಯಕ್ರಮ ಇದೆ, ನಾನು ಬರ್ತೀನಿ.
ಎಲ್ಲ ಸುಮಾರು ವರ್ಷಗಳಿಂದ ಈ ನೀರಿನಗೋಸ್ಕರ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೋರಾಟ ಮಾಡಿದರು, ಅದು ಈಗ ಈ ವರ್ಷಕ್ಕೆ ಬಂದರೆ 98 ವರ್ಷ ಆಗ್ತದೆ. 1927 ಆಗಿತ್ತು, 98 ವರ್ಷ ಆಗ್ತದೆ. ಇದು ಮೊದಲನೇ ಕಾರ್ಯಕ್ರಮ ಮಾಡಿ ಒಂದು 100ನೇ ವರ್ಷ ದೊಡ್ಡ ಪ್ರಮಾಣದಾಗ ರಾಜ್ಯ ಮಟ್ಟದಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮಾಡಬೇಕು ವಿಚಾರ ಮಾಡಿ ಸದ್ಯ ಒಂದು ಸಣ್ಣ ಪ್ರಯತ್ನ ನಾವೆಲ್ಲ ಸಂಘಟನೆಗಳು ಫ್ರೆಂಡ್ಸ್ಗಳೆಲ್ಲ ಕೂಡಿ ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ದೆಲ್ಲ ಸಹಕಾರ ಬೇಕು, ನಿಮ್ದೆಲ್ಲ ನಮಗೆ ಬೆಂಬಲ ಬೇಕಂತ ನಾನು ಈ ಪತ್ರಿಕೆ ಮುಖಾಂತರ ಕೇಳ್ಕೊಳ್ತೀನಿ. ಧನ್ಯವಾದ. ಬರ್ತಾ